ಅರ್ಥ ಇರುವಂತ ಪದಗಳು ಅದರೊಳಗಡೆ ಸೇರಿ ಒಂದು ಪದ ಆಗಿರುತ್ತೆ. ಪದಗಳನ್ನ ಸರಿಯಾಗಿ ಅರ್ಥ ಗರ್ಭಿತವಾಗಿ ಅಂದ್ರೆ ಅರ್ಥ ಬರುವಂತೆ ಕಣ್ಣರಳಿಸು, ಕಣ್ಣು ಪ್ಲಸ್ ಅರಳಿಸು, ಕಣ್ಣೆರುಗೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಪ್ರಯೋಗ ಪ್ರಣತಿ ಎಂಬ ಪುಸ್ತಕದಿಂದ ಭಾಷಾಭ್ಯಾಸದಲ್ಲಿ ಬಿಡಿಸಿ ಬರೆಯಿರಿ ಈ ಒಂದು ವ್ಯಾಕರಣವನ್ನ, ಈ ಒಂದು ಭಾಷಾಭ್ಯಾಸದ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ನಿಮಗೆ ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ 2 ಪುಸ್ತಕಗಳಿರುತ್ತೆ. ಒಂದು ಸಾಹಿತ್ಯ ಸಂಚಲನ, ಅದರಲ್ಲಿ ಗದ್ಯ ಪದ್ಯ ನಾಟಕಗಳನ್ನ ನೋಡಿದ್ವಿ. ಈಗ ಪ್ರಯೋಗ ಪ್ರಣತಿ ಎಂಬ ಅಭ್ಯಾಸ ಪುಸ್ತಕದಲ್ಲಿ ನಾವು ಅಭ್ಯಾಸದ ಜೊತೆಗೆ ಭಾಷಾಭ್ಯಾಸವನ್ನ ಕೂಡ ಕಲಿತೀವಿ. ಆ ಭಾಷಾ ಅಭ್ಯಾಸದಲ್ಲಿ ಇಂದಿನ ತರಗತಿಯಲ್ಲಿ ಬಿಡಿಸಿ ಬರೆಯಿರಿ ಎಂಬ ಈ ಒಂದು ಭಾಷಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ಬಿಡಿಸಿ ಬರೆಯಿರಿ. ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ 2 ಅಥವಾ 3, ಎಷ್ಟು? ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ 2, ಅಥವಾ 3 ಅದಕ್ಕಿಂತ ಹೆಚ್ಚು ಪದಗಳು ಒಟ್ಟಾಗಿ ಬಂದಾಗ ಆ ಪದಗಳನ್ನು ಸರಿಯಾಗಿ ಅರ್ಥ ಬರುವಂತೆ ವಿಭಾಗ ಮಾಡಿ ಓದುವುದಕ್ಕೆ ಬಿಡಿಸಿ ಬರೆಯುವುದು ಎನ್ನುವರು. ಬಿಡಿಸಿ ಬರೆಯಿರಿ ಅಂದ್ರೆ ಏನು? ಹಳಗನ್ನಡದಲ್ಲಿ ನಾವು ಹೆಚ್ಚಾಗಿ ಈ ಒಂದು ಬಿಡಿಸಿ ಬರೆಯುವಂತ ಪದಗಳನ್ನ ಹಳಗನ್ನಡದಲ್ಲಿ ನೋಡ್ತೀವಿ. ಪದ್ಯಗಳು ಒಂದು ಪದದ ಒಳಗಡೆ ಇನ್ನೊಂದು ಪದ ಇರುತ್ತೆ, ಆದ್ರೆ ಅರ್ಥಗರ್ಭಿತವಾಗಿರ್ಬೇಕು ನಾವು ಅದನ್ನ ಬಿಡಿಸಿದಾಗ. ಹಳಗನ್ನಡ ಹೊಸಗನ್ನಡದಲ್ಲಿ 2 ಅಥವಾ 3 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಪದಗಳು ಬಂದಾಗ ಅದನ್ನ ಸರಿಯಾಗಿ, ಆ ಪದಗಳನ್ನ ಸರಿಯಾಗಿ ಅರ್ಥ, ಮೀನಿಂಗ್ ಅಂದ್ರೆ ಅದಕ್ಕೆ ಸರಿಯಾದ ಅರ್ಥ ಬರುವಂತೆ ವಿಭಾಗ ಮಾಡುವುದು ಅಥವಾ ಬಿಡಿಸಿ ಬರೆಯುವುದಕ್ಕೆ ಬಿಡಿಸಿ ಬರೆಯುವುದು ಅಂತ ಹೇಳ್ತೀವಿ. ಇದು ಕಾವ್ಯಗಳನ್ನು ಓದುಗರು ಸುಲಭವಾಗಿ ಅರ್ಥೈಸಿಕೊಳ್ಳಲು ಈ ಸಮೂಹ ಪದಗುಚ್ಛಗಳನ್ನು ಬಿಡಿಸಿಕೊಳ್ಳಬೇಕಾಗುತ್ತದೆ. ಅಂದ್ರೆ ಒಂದು ಕಾವ್ಯ, ಈ ಹಳಗನ್ನಡದಲ್ಲಿ ಬರುವಂತ ಕಾವ್ಯಗಳನ್ನ ನಾವು ಬಿಡಿಸಿ ಬರಿಬೇಕು ಅಂದಾಗ, ಬಿಡಿಸಿ ಓದಬೇಕು ಅಂದಾಗ, ಅದನ್ನ ಅರ್ಥ ಮಾಡ್ಕೋಬೇಕು ಅಂದಾಗ ಆ ಪದಗುಚ್ಛಗಳು ಅಂದ್ರೆ 2, 3, 4 ಅರ್ಥ ಇರುವಂತ ಪದಗಳು ಅದರೊಳಗಡೆ ಸೇರಿ ಒಂದು ಪದ ಆಗಿರುತ್ತೆ. ಆ ಪದವನ್ನ ಬಿಡಿಸಿಕೊಳ್ಳಬೇಕಾಗುತ್ತದೆ. ಆಗ ಮಾತ್ರ ನಮಗೆ ಆ ಪದ್ಯ ಓದ್ಲಿಕ್ಕೂ ಈಸಿ ಆಗುತ್ತೆ, ಆ ಪದ್ಯದ ಅರ್ಥನೂ ನಮಗೆ ಸಿಗುತ್ತೆ. ಈ ಒಂದು ಬಿಡಿಸಿ ಬರೆಯಿರಿ, ಈ ಬಿಡಿಸಿ ಬರೆಯೋದ್ರಿಂದ ನಮಗೆ ಈ ಎಲ್ಲ ಉಪಯೋಗಗಳು ಸಿಗುತ್ತೆ. ಈಗ ಉದಾಹರಣೆಗೆ ಕಲ್ಮರಂ, ನಾವು ಹಲುಬಿದಳು ಕಲ್ಮರಂ ಅಂತ ಓದಿದ್ವಿ. ಅಲ್ಲಿ ನೋಡಿ ಕಲ್ಮರಂ, ಇದರಲ್ಲಿ ಎಷ್ಟು ಪದಗಳು ಅಡಕವಾಗಿದೆ? 2 ಪದಗಳು, ಕಲ್ ಮತ್ತು ಮರ. ಅಂದ್ರೆ ಕಲ್ಲು ಮತ್ತೆ ಮರ, ಕಲ್ಮರಂ ಅಂತ ಒಂದೇ ಒಂದು ವರ್ಡ್ ಇದೆ. ಅದನ್ನ ನೋಡ್ಬೇಕಾದ್ರೆ ಒಂದೇ ಪದ, ಅದರ ಅರ್ಥವನ್ನ ಬಿಡಿಸಿ ನೋಡಿದಾಗ ಕಲ್ಲು ಮತ್ತು ಮರ, ಕಲ್ಮರಂ. ಕಲ್ಮರಂ ಅಂದ್ರೆ ಕಲ್ಲು ಮತ್ತು ಮರ. ಜಗಜ್ಜನನಿ, ಜಗತ್ ಜನನಿ, ಜಗತ್ತಿಗೆ ಜನನಿ, ಈ ಪ್ರಪಂಚಕ್ಕೆ, ಈ ಲೋಕಕ್ಕೆ ಜನನಿ, ತಾಯಿ ಅನ್ನಿಸ್ಕೊಂಡವಳನ್ನ ಜಗಜ್ಜನನಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈಗ ಈ ತರ ಒಂದು ಪದದ ಒಳಗಡೆ ನಮ್ಗೆ ನೋಡುವಾಗ, ಓದುವಾಗ ಒಂದೇ ಪದ ಕಲ್ಮರಂ, ಅಲ್ಲಿ ಕಲ್ಲು ಮತ್ತು ಮರ ಬರುತ್ತೆ. ಜಗಜ್ಜನನಿ, ಜಗತ್ತು ಪ್ಲಸ್ ಜನನಿ ಆಗುತ್ತೆ. ಸೊ ನಾವು ಸಂಧಿ ಪದಗಳಲ್ಲಿ ನೋಡ್ತೀವಿ ಅಲ್ವಾ, ಬಿಡಿಸಿ ಅದನ್ನ ಬರೆದಾಗ ನಮಗೆ ಸಂಧಿಗಳನ್ನ ಗುರುತಿಸ್ಲಿಕ್ಕೆ ಹೇಗೆ ಈಸಿ ಆಗುತ್ತೋ ಹಾಗೆ ಈ ಹಳಗನ್ನಡ ಕಾವ್ಯ ಭಾಗವನ್ನ ಓದ್ಬೇಕಾದ್ರೆ ನಮಗೆ ಬಿಡಿಸಿ ಬರೆದಾಗ ಮಾತ್ರ ನಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ, ಚೆನ್ನಾಗಿ ಓದಕ್ಕೆ ಬರುತ್ತೆ. ಈಗ ನೋಡ್ಕೊಳ್ಳಿ, ಪದಗಳನ್ನ ಸರಿಯಾಗಿ ಅರ್ಥ ಗರ್ಭಿತವಾಗಿ ಅಂದ್ರೆ ಅರ್ಥ ಬರುವಂತೆ ನಾವು ಅದನ್ನ ಬಿಡಿಸಿ ಬರೆದಾಗ ನಮಗೆ ಏನು ಗೊತ್ತಾಗುತ್ತೆ? ಬಿಡಿಸಿ ಬರೆಯೋದು ಅಂತ ಹೇಳ್ತೀವಿ. ಈಗ ನಾವು ಹಲವಾರು ಪದಗಳನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಆ ಪದಗಳನ್ನ ಹೇಗೆ ಬಿಡಿಸಿ ಓದಬೇಕು, ಬಿಡಿಸಿ ಓದುವುದು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಅಲ್ಲಿ ಅದರಿಚ್ಛೆ, ಏನು? ಅದರಿಚ್ಛೆ. ಇಲ್ಲಿ ನಮಗೆ ಏನ್ ಗೊತ್ತಾಗುತ್ತೆ?
ಅದರಿಚ್ಛೆ. ಅದರಲ್ಲಿ 2 ಪದ ಸೇರ್ಕೊಂಡಿದೆ. ಯಾವುದೆಲ್ಲ? ಅದರ ಇಚ್ಛೆ. ಯಾವುದಾದ್ರೂ ಒಂದನ್ನ ಅದರಿಚ್ಛೆ ಅಂತ ಹೇಳ್ಬಿಡ್ತೀವಿ. ಆ ಅದರಿಚ್ಛೆ ಅಂದ್ರೆ ಅದರ ಇಚ್ಛೆ ಅಂದ್ರೆ ಅದರ ಇಷ್ಟ ಅನ್ನೋದನ್ನ ಅಲ್ಲಿ ಅರ್ಥೈಸುತ್ತೆ. ಅಪವಾದ ಮಾವರಿಸಿ, ಅಪವಾದ ಮಾವರಿಸೆ. ಹಾಗಾದ್ರೆ ಇಲ್ಲಿ ಅಪವಾದವಂ ಆವರಿಸೆ, ಅಪವಾದ ಮಾವರಿಸೆ. ಅಲ್ಲಿ ಏನಾಯ್ತು? ನನಗೆ ಅಪವಾದ ಬಂದಿತು ಅನ್ನೋದನ್ನ ಅಪವಾದವಂ ಆವರಿಸೆ ಅಂದ್ರೆ ಅಪವಾದ ಬಂತು. ಸೀತೆ ಹೇಳ್ತಾಳಲ್ವಾ, ಆ ಪದ ಇದು. ಅಲ್ಲಿಗೊಯ್ದೆ, ಅಲ್ಲಿಗೆ ಒಯ್ದೆ. ಇದು ಸ್ವಲ್ಪ ಗೊತ್ತಾಗತ್ತೆ. ಯಾಕೆ? ಅಲ್ಲಿಗೆ ಒಯ್ದೆ, ಅಲ್ಲಿಗೊಯ್ದೆ. ಅಸದಳಮೆಂಬ, ಅಸದಳಂ ಪ್ಲಸ್ ಎಂಬ. ಅಸದಳಂ ಇಲ್ಲಿ ಮ ಅಂತ ನಿಂತೋಗುತ್ತೆ. ಆಮೇಲೆ ಇಲ್ಲಿ ಏನಾಗುತ್ತೆ? ಏಕಾರ ಬರುತ್ತೆ, ಏಕಾರ ಬರುತ್ತೆ. ಇಲ್ಲಿ ನೋಡಿ, ಮೇ ಮ ಪ್ಲಸ್, ಈಗ ಇದನ್ನ ಬಿಡಿಸಿದಾಗ ನೋಡಿ, ಮ ಪ್ಲಸ್ ಎ ಅಂದ್ರೆ ಏಕಾರ ಬರುತ್ತೆ. ಆ ಏಕಾರವನ್ನ ಇಲ್ಲಿ ಸೇರಿಸ್ಕೋಬೇಕು. ಎಲ್ಲಿ ಸೇರಿಸ್ಕೋಬೇಕು? ಎಂಬ, ಎಂಬ ಅಂತ ಇದನ್ನ ನಾವು ಇಲ್ಲಿ ಸೇರಿಸ್ಕೋತೀವಿ. ಈಗ ಅಕ್ಷರಗಳ ಅಭ್ಯಾಸ. ಇಲ್ಲಿ ಅಕ್ಷರಗಳ ಭಾಗ ಮಾಡಬೇಕು. ಇಲ್ಲಿ ಈ ಅಕಾರವನ್ನ ಇಲ್ಲಿ ತಗೋಬೇಕು. ಅಭ್ಯಾಸ ಅರ್ಥ ಮಾಡ್ಕೊಳ್ಳಿ. ಅಕ್ಷರಗಳ ನಿಲ್ಲಿಸಿ, ಇಲ್ಲಿ ಸ್ವರ ಬರುತ್ತೆ, ಅಕ್ಷರಗಳ ಆ ಬರುತ್ತೆ, ಅದನ್ನ ಇಲ್ಲಿಗೆ ಸೇರಿಸ್ಕೋಬೇಕು ಈ ಪದಕ್ಕೆ. ಆಗ ಇದು ಅಕ್ಷರಗಳ ಒಂದು ಪದ, ಅಭ್ಯಾಸ ಮತ್ತೊಂದು ಪದ. ಹಾಗೆ ಹಿಡಿದಿರುತ್ತಿರ್ದುದು. ಇಲ್ಲಿ 3 ಪದ ಬಂದಿದೆ ನೋಡಿ. ಎಷ್ಟು ಪದ ಬಂದಿದೆ? 3 ಪದ ಬಂದಿದೆ. ಹಿಡಿದು, ಇಲ್ಲಿ ಏನ್ ಮಾಡ್ಬೇಕು ನಾವು? ಹಿಡಿದು ಅಂತ ಮಾಡ್ಕೋಬೇಕು. ಈ ಕಾರ ಇದೆ ಅಲ್ಲ, ಈ ಹಿಡಿದು, ಇರುತ್ತಿರೆ, ಇರುತ್ತಿರ್ದು. ಪುನಃ ಇಲ್ಲಿ ಏನ್ ಮಾಡ್ಬೇಕು? ಇರುತ್ತಾ, ಇಲ್ಲೊಂದು ಹಿಡಿದು, ಇರುತ್ತಿರ್ದುದು, ಹಿಡಿದು ಇರುತ್ತಾ ಇರ್ದುದು. ಹಿಡಿದು ಇರುತ್ತಾ ಇರ್ದುದು, ಹಿಡಿದು ಇರುತ್ತಾ ಇರ್ದುದು. 3 ಅಕ್ಷರಗಳು ಅಲ್ಲಿ, 3 ಪದಗಳು ಬರುತ್ತೆ. 20, 2 10. ಉದ್ದಗಲ, ಉದ್ದ ಅಗಲ. ಉಂಡೆಗಟ್ಟುವ, ಉಂಡೆ ಪ್ಲಸ್ ಕಟ್ಟುವ. ಎಷ್ಟೊತ್ತು, ಎಷ್ಟು ಪ್ಲಸ್ ಹೊತ್ತು. ಹೀಗೆ ಎಂದಷ್ಟೇ, ಎಂದು ಪ್ಲಸ್ ಅಷ್ಟೇ. ಎಂದಿಗಯ್ಯ, ಈ ವರ್ಡ್ ನೋಡ್ಕೊಳ್ಳಿ. ಎಂದಿಗೆ ಪ್ಲಸ್ ಅಯ್ಯ, ಎಂದಿಗೆ ಪ್ಲಸ್ ಅಯ್ಯ. ಏಕೈಕ, ಇದು ಸಂಧಿ ಪದದಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ. ಏಕ ಪ್ಲಸ್ ಏಕ. 1 1 ಪ್ಲಸ್ 5. ಕಟ್ಟೊಗರ, ಇಲ್ಲಿ ನೋಡಿ, ಇದು ಕಟ್ಟೊಗರ. ಇಲ್ಲಿ ಏನ್ ಬರುತ್ತೆ? ಇಲ್ಲಿ ಒಕ್ಕಾರ ಬರುತ್ತೆ. ಅದಕ್ಕೆ ಕಟ್ಟು ಪ್ಲಸ್ ಓಗರ. ಕಣ್ಣರಳಿಸು, ಕಣ್ಣು ಪ್ಲಸ್ ಅರಳಿಸು. ಕಣ್ಣೆದುರಿಗೆ, ಕಣ್ಣೆದುರಿಗೆ, ಕಣ್ಣು ಪ್ಲಸ್ ಎದುರಿಗೆ. ಕಣ್ಣೊರೆಸಿಕೋ, ಕಣ್ಣು ಒರೆಸಿಕೋ. ಕಣ್ಮಲರ್, ಕಣ್ ಪ್ಲಸ್ ಮಲರ್. ಕತ್ತಿಡಿದು, ಕತ್ತು ಪ್ಲಸ್ ಹಿಡಿದು. ಕತ್ತೆತ್ತಿ, ಕತ್ತನ್ನ ಮೇಲೆ ಎತ್ತುವುದು. 2 ಪದ ಬರುತ್ತೆ, ಕತ್ತನ್ನ ಮೇಲೆ ಎತ್ತುವುದಕ್ಕೆ. ಕಳೆಯುವುದೆಂದಿಗೆ, ಕಳೆಯುವುದು ಎಂದಿಗೆ, ಯಾವಾಗ? ಕಂಪೊಗೆದ, ಕಂಪು ಪ್ಲಸ್ ಒಗೆದ. ಕಾಲಾವಧಿ, ಕಾಲ ಪ್ಲಸ್ ಅವಧಿ. ಕಾಲ್ಬಟ್ಟೆ, ನೋಡಿ ಇಲ್ಲಿ ಕಾಲ್ ಬಟ್ಟೆ, ಕಾಲು ದಾರಿ, ಕಾಲು ಬಟ್ಟೆ. ಕಾವೇರಿ, ಕಾವು ಪ್ಲಸ್ ಏರಿ, ಕಾವು ಏರಿರುವ ಕಾವೇರಿ. ಜಲಾಂಜಲಿ, ಜಲ ಪ್ಲಸ್ ಅಂಜಲಿ. ತಿಳಿಯದಾಯಿತು, ತಿಳಿಯದೆ ಪ್ಲಸ್ ಆಯಿತು. ತಲೆಗೊಡಹು, ತಲೆ ಕೊಡಹುದು. ಗುಪ್ತಾರಾಧನೆ, ಗುಪ್ತ ಆರಾಧನೆ. ಗುಪ್ತಾರಾಧನೆ ಅಂದ್ರೆ ಗುಪ್ತವಾಗಿ ಆರಾಧನೆಯನ್ನ ಮಾಡೋದು. ನಾವು ಚನ್ನನಲ್ಲಿ ನೋಡಿದ್ವಿ.
ಗೆಳೆಯರಿಬ್ಬರು ಸಾಮಾನ್ಯ ಪದ, ಇದನ್ನ ಬಿಡಿಸ್ಬೋದು. ಗೆಳೆಯರು ಪ್ಲಸ್ ಇಬ್ಬರು, ಇಬ್ಬರು. ಕಾಳೊಗರ, ಇದು ನೋಡಿ, ಕಾಳೊಗರ, ಕಾಳ ಪ್ಲಸ್ ಉಗರ, ಉಗರ ಉರಗ, ಸಾರಿ, ಕಾಳೊಗರ ಅಂದ್ರೆ ಕಾಳ ಪ್ಲಸ್ ಉರಗ, ಉರಗ ಅಂದ್ರೆ ಹಾವು. ಕೂಗಾಟ, ಕಾಗು ಪ್ಲಸ್ ಆಟ. ಕೆಂಬಣ್ಣ, ಕೆಂಪು ಬಣ್ಣ. ಕೆಂಗಣ್ಣು, ಕೆಂಡ ಪ್ಲಸ್ ಕಣ್ಣು. ದಿಕ್ಕೆಟ್ಟು, ದಿಕ್ಕು ಪ್ಲಸ್ ಕೆಟ್ಟು. ದಿವ್ಯಾನ್ನ, ದಿವ್ಯಾ ಪ್ಲಸ್ ಅನ್ನ. ನ್ಯಾಯ ಪ್ಲಸ್ ಆಲಯ. ರಘುಕುಲೋದ್ಭವಂ ಅಂದ್ರೆ ರಘುಕುಲದ ಉದ್ಭವಂ, ರಘುಕುಲದ ಜನಕ ಯಾರು? ಈ ರಾಮ. ಊರೂರು, ಅದು ಆಲ್ರೆಡಿ ಆಗಿದೆ, ಊರು ಪ್ಲಸ್ ಊರು, ಅದು ಸಂಧಿಪದದಲ್ಲೂ ಬರುತ್ತೆ. ಲಿಂಗಾರ್ಚನೆ, ಲಿಂಗ, ಲಿಂಗದ ಅರ್ಚನೆ, ಲಿಂಗ ಪ್ಲಸ್ ಅರ್ಚನೆ, ಎರಡು ಪದ ಇದೆ ಅಲ್ಲಿ. ವೈದ್ಯಾಧಿಕಾರಿ, ವೈದ್ಯ ಪ್ಲಸ್ ಅಧಿಕಾರಿ. ಸೋಮಾಮೃತ, ಸೋಮ ಪ್ಲಸ್ ಅಮೃತ. ಮಹಾತ್ಮ, ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಮಹಾಟವಿ, ಮಹಾ ಪ್ಲಸ್ ಅಟವಿ, ಇದನ್ನ ನಾವು ನೋಡಿದ್ವಿ. ಮಹೋತ್ಸವ, ಮಹಾ ಪ್ಲಸ್ ಉತ್ಸವ. ಪನ್ನಗ ಭರಣ, ಪನ್ನಗ ಪ್ಲಸ್ ಆಭರಣ. ಮಹೋಗ್ರ, ಮಹಾ ಪ್ಲಸ್ ಉಗ್ರ. ನಾಲ್ವಡಿ, ನಾಲ್ಕು ಪ್ಲಸ್ ಮಡಿ. ಬೆಳ್ಗೊಡೆ, ಬಿಳಿದು ಕೊಡೆ, ಬೆಳ್ಗೊಡೆ ನೋಡಿ ಇಲ್ಲಿ, ಇದು ಒಳಗಡೆ ಸೇರಿಕೊಂಡಿರುವಂತ ಪದ, ಒತ್ತಕ್ಷರ ಬರುತ್ತೆ. ಬಿಳಿದು ಪ್ಲಸ್ ಕೊಡೆ, ಬಿಳಿದಾದಂತಹ ಕೊಡೆ. ಹೀಗೆ ಪದಗಳಲ್ಲಿ ಸೇರ್ಕೊಂಡಿರುವಂತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು, ಮೂರಾಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿರ್ಬೋದು, ಆ ಪದಗಳನ್ನ ಬಿಡಿಸಿ ಓದಿದಾಗ ನಮಗೆ ಅಲ್ಲಿ ವೈದ್ಯಾಧಿಕಾರಿ, ಇಲ್ಲಿ ವೈದ್ಯ ಅನ್ನೋದು ಒಬ್ಬ, ಅಂದ್ರೆ ಒಬ್ಬ ಡಾಕ್ಟರ್, ಅಧಿಕಾರಿ, ಆ ವೈದ್ಯರಿಗೆ ಅಧಿಕಾರಿ. ಸೋಮ ಪ್ಲಸ್ ಅಮೃತ, ಸೋಮ ಅಮೃತ. ಮಹಾ ಪ್ಲಸ್ ಆತ್ಮ, ಮಹಾ ಅಂದ್ರೆ ದೊಡ್ಡದು, ಅಂದ್ರೆ ಅತ್ಯುತ್ತಮವಾದದ್ದು. ಆತ್ಮ ಅಂದ್ರೆ ಶ್ರೇಷ್ಠವಾದ ಒಂದು ಆತ್ಮ. ಮಹಾ ಅಟವಿ ಅಂದ್ರೆ ದಟ್ಟವಾದ ಅರಣ್ಯ ಅಂತ ಅರ್ಥ ಬರುತ್ತೆ. ಹಾಗೆ ಮಹೋತ್ಸವ ಅಂದ್ರೆ ಮಹಾ ಉತ್ಸವ ಅಂದ್ರೆ ದೊಡ್ಡದಾದಂತಹ ಜಾತ್ರೆ. ಪನ್ನಗಾಭರಣ, ಮಹಾ ಉಗ್ರ. ನಾಲ್ಕು ಮಡಿ, ನಾಲ್ಕು ಬಿಳಿದು ಕೊಡೆ, ಬಿಳಿದಾದ ಕೊಡೆ. ಈ ರೀತಿ ನಾವು ಬಿಡಿಸಿ ಪದಗಳನ್ನ ಓದಿದಾಗ ನಮಗೆ ಅದರ ಅರ್ಥನೂ ಸಿಗುತ್ತೆ, ಹಾಗೆ ಅದನ್ನ ಓದ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ಹೀಗೆ ಪದಗಳನ್ನ ಬಿಡಿಸಿ ಬರೆಯಬಹುದು. ಸೊ ಇಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಬಿಡಿಸಿ ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ವಿ. ಆ ಬಿಡಿಸಿ ಬರೆಯೋದು ಏನು, ಅದರ ಅರ್ಥ ಏನು, ಅದನ್ನ ಹೇಗೆ ಬರೆಯೋದು ಅಂತ ಹಲವಾರು ಉದಾಹರಣೆಗಳ ಮೂಲಕ ತಿಳಿದುಕೊಂಡೆವು. ಮತ್ತೆ ಮತ್ತೊಂದು ಭಾಷಾಭ್ಯಾಸದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.